ಲೇ ಸರಿ ಕೇಳ, ನಾ ಬರೋದು 3 ದಿನ ಆಗುತ್ತೆ, ಮನೆ ಕಡೆ ಹುಷಾರು. ಫ್ರೆಂಡ್ಸ್ನ ಕರ್ಕೊಂಡು ಪಾರ್ಟಿ ಗೀಟಿ ಮಾಡಿದ್ರೆ ಸರಿ ಇರಲ್ಲ ನೋಡ. ನಡಿ. ಹೆಲೋ ಸಾಮಾನ್ ಎಷ್ಟಂದೆ? ಎಲ್ಲ 3 ಕೇಸ್ ತಂದಿನಿ. 3 ದಿನ ಆಗಲ್ಲ, ರಾತ್ರಿ ಕುಡಿದ್ರೆ ಖಾಲಿ ಆಗಲ್ಲ. ಓಕೆ ಇವೆಲ್ಲ ಬಿಟ್ಬಿಡ್ರು, ಒಳ್ಳೆಯವ್ರಾಗ್ರು. ದೇವಸ್ಥಾನಕ್ಕೆ ಹೋಗ್ರೋ, ಕಾಲೇಜ್ಗೆ ಹೋಗ್ರೋ. ದೇವಸ್ಥಾನಕ್ಕೆ ಹೋದ್ರೆ ಏನ್ ಬರ್ತೈತಿ? ನೆಮ್ಮದಿ. ಕಾಲೇಜ್ಗೆ ಹೋದ್ರೆ ಏನ್ ಬರ್ತೈತಿ? ಜ್ಞಾನ. ಕ್ವಾರ್ಟರ್ ಹೊಡೆದ್ರೆ 2 ಇಲ್ಲಿಗೆ ಬರ್ತಾವ. ಇದ್ರಾಗ ಏನು ಮಜಾ ಸಿಗ್ತೈತೆ ಏನು ಇವ್ರಿಗೆ? ನಿನಗೆ ಏನು ತತ್ತು ಇದ್ರ ವ್ಯಾಲ್ಯೂ? ವಾರಿಗೆ ಹೋಗಿ 1 ಕೇಸ್ ಬೀರ್ ತಗೊಂಡು ಬೈಕ್ ಮುಂದೆ ಇತ್ಕೊಂಡು ಹೋಗ್ತಿದ್ರು ಹೆಂಗಿರುತ್ತೆ ಗೊತ್ತಾ? ಸ್ವಂತ ಮಗನ್ ಕೂರ್ಸ್ಕೊಂಡು ಹೋದಂಗಿರುತ್ತೆ. ನೀವು ದಾಹ ತೀರ್ಲಿ ಅಂತ ವಾಟರ್ ಕುಡಿದ್ರೆ, ನಾವು ದೇಶಕ್ಕೆ ಸಾಲ ತೀರ್ಲಿ ಅಂತ ಕ್ವಾರ್ಟರ್ ಕೊಡ್ತೀವಿ. ಯಾವಾಗ ಕುಡಿತೀರಿ? ಲೆಟರ್ ಟಿ ಇಂದ ಯಾವ್ಯಾವ ಡೇ ಶುರು ಆಗುತ್ತೆ ಆ ಡೇ ಮಾತ್ರ ಕೊಡ್ತೀವಿ. ಲೈಕ್ ಟ್ಯೂಸ್ಡೇ, ಥರ್ಸ್ಡೇ, ಟುಡೇ, ಟುಮಾರೋ, ಸ್ಯಾಟರ್ಡೇ ಅಂಡ್ ಸಂಡೇ. ಅಂದ್ರೆ ದಿನ ಕುಡಿತೀರಾ? ಅಯ್ಯ ನಾನು ಬಾರಿಗೂ ಕುಡ್ಕೊಂಡೆ ಹೋಗ್ತೀನಿ. ಯಾವ್ದು ನಿಂದು ಬ್ರ್ಯಾಂಡ್? ಅಯ್ಯ ಅದು ಇದೆ ಅಂತೇನಿಲ್ಲ, 50 ರೂಪಾಯಿಗೆ ಯಾವ್ದು ಬರ್ತೈತೆ ಅದೇ ನನ್ನ ಬ್ರ್ಯಾಂಡ್. ನಾನು ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ಕುಡಿಯೋದು ಬಿಟ್ರೆ ಇನ್ನೂ ಸ್ವಲ್ಪ ದಿನ ಬದುಕ್ತೀರ. ನೋ ವೇ. ನಾವು ಸತ್ರು ಕುಡ್ದೇ ಸಾಯ್ತೀವಿ, ಸತ್ತ ಮೇಲೆ ಆ ಯಮನ್ ಜೊತೆ ಕೂಡ ಕುಡಿತೀವಿ. ಅಲ್ಲ ಪ್ರೆಸ್ಟೀಜ್ ಕುಡಿತಾ? ಹೆಂಡತಿಯನ್ನು ಪ್ರೀತಿಸುವರು ಪ್ರೆಸ್ಟೀಜನ್ನು ಹೇಗೆ ನಿರಾಕರಿಸ್ತಾರೆ? ತಮ್ಮ ತಗೋ. ಅಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ ಅಲ್ಲ. ದೇಹಕ್ಕೆ ಹಾನಿ ಆಗೋದು ಯಾವುದಿಲ್ಲಲ್ಲ. ಕುಡಿ. ಚಿಯರ್ಸ್ ಚಿಯರ್ಸ್. ರಾಜ ಮೀನ ಹಿಡಿಯೋನು ಅಂದ್ರೆ ಕಿಂಗ್ ಫಿಶರ್. ಇವತ್ತು ಬೀರ್ ಬಾಟಲ್ಗೆ ನೀನು ತುಟಿ ಟಚ್ ಮಾಡಿದ್ರೆ ನಿಮ್ಮ ಮಾಮನ ಮೇಲೆ ತುಟಿ ಟಚ್ ಮಾಡಂಗಿಲ್ಲ. ಹೆಂಗೆ ಎಮೋಷನಲ್ ಅಟ್ಯಾಕ್. 7 ಕೆರೆ ನೀರು ಕುಡ್ದವ್ ನಾನು. ನನಗೆ ಗೊತ್ತಿಲ್ವಾ ಇವನಿಗೆ ಹೆಂಗ್ ಬ್ರೇಕ್ ಆಗ್ಬೇಕನ್ನೋದು. ಏಳು ಕೆರೆ ನೀರು ಕುಡ್ದವ್ ನಿನಗೆ ಇಸಿ ತಲೆ ಇರ್ಬೇಕಾದ್ರೆ 7 ಬಾರ್ ಬೀರ್ ಕುಡ್ದವ್ ನಾನು. ನನಗೆಷ್ಟು ತಲೆ ಇರ್ಬೇಡ. ಕಂದ ಸೈಡ್ ಸೆಲ್ಲಿ ಖಾಲಿ. ರೊಕ್ಕ ಆಯ್ತಾ? ಇಲ್ಲ ಕಂದ ಖಾಲಿ. ಲೇ 300 ರೂಪಾಯಿ ಆಯ್ತಾನ ಕೊಡು, ನಾಳೆ ಕೊಟ್ಟು ಬರ್ತೀನಿ. ನೀನು ವಾಪಸ್ ಕೊಡ್ತೀಯ? ತಾಯ್ಯ ಬೇಕಂದ್ರೆ ಚಡ್ಡಿ ಬೀಸ್ತೀನಿ, ಫೋಟೋ ತಕೋ. ಕೊಟ್ಟಿಲ್ಲ ಅಂದ್ರೆ ಲೀಕ್ ಮಾಡಪ್ಪ. ಇಲ್ಲ ಇಲ್ಲ ಫೋನ್ ಪೇನ ಚೇಂಜ್ ಇಲ್ಲ, ಬರೀ 500,000 ಅದಾವ. ಕಂಡ ಈಗೇನಪ್ಪ ಮಾಡೋದು? ಸಿಕ್ಕು ಸೈಡ್ಸ್ ಎಲ್ಲಿ? ಅದು ಅಲ್ಲಿ ಕುರ್ಕುರೆ. ಲೇ ಕುರ್ಕುರೆ ಅಲ್ಲಲ್ಲಿ ಅವು ಪೆಡಿಗ್ರಿ. ಕಂದ ಮಸ್ತೇನ ಇದಾವ, ಅಂದ್ರೆ ಸ್ವಲ್ಪ ನಾಯಿಗೆ ಹಾಕ್ತಾರಲ್ಲ ಹಂಗಿದಾವ. ಕಂದ ಮುಂದೆ ಒಂದು ಮಷಿನ್ ಕಂಡು ಹಿಡಿತೀನಿ. ಎಂಥದ್ದು? ಒಂದು ಸೈಡು ವಾಟರ್ ಹಾಕಿದ್ರೆ ಇನ್ನೊಂದು ಸೈಡು ಕ್ವಾಟರ್ ಬರ್ಬೇಕು. ಯಾಕೆ ಏನಾಯ್ತು? ಫೋಟೋ ತಗೊಳ್ಳಿ, ಫೋಟೋ ತಗೊಳ್ಳಿ. ಯಾಕೆ ಏನು ಏನು? ಬೂರ್ಜ್ ಖಲೀಫಾ ಬಲ್ಗೈ ಆಯ್ತು ಬಿಟ್ಟಿನಿ. ಯಾರು ಮಾಡೋರು ಕೆಲಸ ಮಾಡಿ ಇವತ್ತು ಹೋಗಿ ಬಾಬಾ. ಸಾಮಾನ್ ಜಲ್ದಿ ಪೆನ್ನು ಪೇಪರ್ ತಂಬ. ಯಾಕೆ KGF 3 ಬರೀತೀನಿ ಈಗ ನಾನು. ಈ ನನ್ನ ಮಕ್ಕಳು ಓಟಿ ಕುಡಿದು ಕೋಟಿ ಮಾತಾಡ್ತಾರೆ. ಮೀಸೆ ಮೀಸೆ ಆ ಕೋಳಿ ಹೆಂಗೋ? ಯಾವ ಕೋಳಿ? ಆ ಕೋಳಿ ಹೆಂಗೋ? ಯಾವ ಕೋಳಿ? ಅದು ಅಲ್ಲೈತ್ ನೋಡು, ಆ ಕೋಳಿ ಹೆಂಗೋ? ಕೋಳಿನ ಕೋಳಿ ಅಲ್ಲ, ಅದು ಕಿಂಗ್ ಫಿಶರ್. ಕಿಂಗ್ ಫಿಶರ್ ಆಗ
ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಸೋಡಾ ಬಿಟ್ಟು 90 ಎಂದು ಹೊಟ್ಟೆ ಸೇರದು, ಸೋಡಾ ಬಿಟ್ಟು 90 ಬಿಟ್ಟು ಸೋಡಾ ಹೊಟ್ಟೆಗೆ ಸೇರದು. ಕಣ್ಣ ನೀನ್ ಏನೇ ಹೇಳು, ಜೀವನದಲ್ಲಿ ಮಾತ್ರ ಲವ್ಗಿಂತ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್. ಕರೆಕ್ಟ್. ಲವ್ ಹೆಂಗ್ ಗೊತ್ತಾ, ಹುಚ್ಚ ಇದ್ದಂಗ ಸ್ವಲ್ಪ ತಿರುತ್ತೆ ಹೊರಗೆ ಹೋಗ್ಬಿಡುತ್ತೆ. ಆದ್ರೆ ಫ್ರೆಂಡ್ಶಿಪ್ ಮಷೀನ್ ಇದ್ದಂಗ ಕಾದೇವರೆಗೂ ಜೊತೆನೇ ಇರುತ್ತೆ. ಈ ನನ್ನ ಮಕ್ಕಳು ಕೈಲಿ ಇವತ್ತು ಸಿಗಬಾರ್ತಿತ್ತು. ಅಂಕಲ್ ಯಾವಾಗ ಬಂದ್ರೆ? ಅಯ್ಯೋ ಕಿಲಾಡಿ ನನ್ನ ಮಕ್ಕಳ ತಯ್ಯ, ಇನ್ನು 3 ಕೇಸು ಫುಲ್ ಇದಾವು. ಇಷ್ಟು ಜಲ್ದಿ ಯಾಕೆ ಬಂದ್ಬಿಟ್ರಿ ಇವ್ರು? ಡೋಲಾ ಏನಪ್ಪ, ಏನದು? ಏನು ಮೇಲು ಕಿಂಗ್ ಫಿಶರ್, ಕೆಳಗೂ ಕಿಂಗ್ ಫಿಶರ್. ಕಿಂಗ್ ಫಿಶರ್ ಹೊರಗೆ ಬೂಟ ದೌ ತಾಂಬೋಗ. ಎಲ್ಲ ಕರೆಕ್ಟ್ ಐತಿ. ಹಿಂಗ ಊರಿಗೆ ಹೋಗ್ತೀವಿ ಅಂತ ಸ್ಕ್ಯಾಮ್ ಮಾಡಿ ಆ ಹುಡುಗರ ಹತ್ರ ಫ್ರೀಯಾಗಿ ಎಣ್ಣೆ ಹೊಡಿತಾರಲ್ಲ, ನಾಚಿಕಲ್ಲ ನಿಮಗೆ? ಆಗಲ್ಲ ನನಗೆ.